ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಸಮಾಜಕ್ಕೆ ತಿಳಿಸಿದ್ದಾರೆ. ನಮ್ಮ ದೇಶದಲ್ಲಿ ಎಷ್ಟೋ ಲಕ್ಷ ಜನರು ಅಂಗಾಂಗ ವೈಫಲ್ಯದಿಂದ ದಿನನಿತ್ಯ ನೋವಿನ ಜೀವನ ನಡೆಸ್ತಿದ್ದಾರೆ. ಬಡವರಾಗಿ ಹುಟ್ಟಿದ್ರೂ ತೊಂದರೆ ಇಲ್ಲ, ಆದ್ರೆ ಅಂಗಾಂಗ ವೈಫಲ್ಯದ ನರಕ ಯಾತನೆ ಯಾವ ಶತ್ರುಗಳಿಗೂ ಬೇಡ ಅಂತಾರೆ ನೊಂದ ಜೀವಗಳು. ಸಕಾಲಕ್ಕೆ ಅಂಗದಾನಿಗಳು ಸಿಗದೆ ಸಾವಿರಾರು ಅಮಾಯಕರು ಸಾವನ್ನಪ್ತಾರೆ. ಅಂತವರ ನೋವಿಗೆ ನಾವು ಸ್ಪಂದಿಸಬೇಕು. ಯಾಕಂದ್ರೆ ದಾನಗಳಲ್ಲೇ ಶ್ರೇಷ್ಠ ದಾನ ಅಂಗಾಂಗ ದಾನ. ಆಚಾರ ವಿಚಾರಗಳ ಹೆಸರಲ್ಲಿ ನಮ್ಮಲ್ಲಿರುವ ಮೌಢ್ಯಗಳನ್ನ ಬಿಟ್ಟು ಮನುಷ್ಯರಾಗಿ ಇನ್ನೊಬ್ಬ ಮನುಷ್ಯನ ಕಷ್ಟಕ್ಕೆ ಸ್ಪಂದಿಸಬೇಕು. ಅಮೂಲ್ಯವಾದ 2 ಕಣ್ಣುಗಳು ಮಣ್ಣು ಪಾಲಾಗುವುದಕ್ಕಿಂತ ಕತ್ತಲಲ್ಲಿ ಕುಳಿತಿರುವ 2 ಅಂಧರಿಗೆ ದಾರಿದೀಪವಾಗಿದೆ. ಸತ್ಯ, ಅದು ಅಂಗಾಂಗ ದಾನ ಮಾಡಬೇಕು ಖಂಡಿತವಾಗ್ಲು. ಬಟ್ ಏನೇ ಹೇಳಿ, ಬಹಳ ದಿನ ಆದ್ಮೇಲೆ ಅಣ್ಣವ್ರನ್ನ ವಿಡಿಯೋನ ನೋಡಿ ಬಹಳ ಖುಷಿ ಆಯ್ತದೆ. ಬಟ್ ಅಲ್ಲಿ ಓಕೆ, ಇದಕ್ಕೂ ಏನ್ ಸಂಬಂಧ? ಮೈನ್ ಆಗಿ ಫಸ್ಟ್ ನಮ್ಮ ಅಪ್ಪನ ನಾವು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಲಿವರ್ ಹೋಗಿದೆ ಅಂತ ಹೇಳಿದ್ರು. ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂತ ಕ್ಯಾಶುವಲ್ ಆಗಿ ಎಲ್ರಿಗೂ ಗೊತ್ತು. ಎಲ್ಲಾ ಸಲ ಹೇಳ್ಕೊಂಡಿದೀನಿ. ಬಂದಾಗೂ ಬೆತ್ತಲೆ, ಹೋದಾಗ್ಲೂ ಬೆತ್ತಲೆ, ಹೋಗೋವಾಗ್ಲೂ ನಮ್ಮ ಮೈ ಮೇಲಿರೋ ಬಟ್ಟೆ ಎಲ್ಲ ಕತ್ತರಿಸ್ಬಿಟ್ಟೆ ನಮ್ಮ ಮಣ್ಣು ಮಾಡೋದು. ಬರೋವಾಗ್ಲೂ ಅಷ್ಟೇ ನಾವು ತಾಯಿ ಗರ್ಭದಿಂದ ಬಟ್ಟೆ ಹಾಕೊಂಡ್ಬರಲ್ಲ, ತುಂಬಾ ಒಳ್ಳೆ ಇಂಪಾರ್ಟೆಂಟ್ ಬಟ್ಟೆಗಳೆಲ್ಲ ಹಾಕೊಂಡ್ಬರಲ್ಲ. ಇಡೀ ಪ್ರಪಂಚಕ್ಕೆ ನಮ್ಮ ಅಪ್ಪ ನಗ್ಸಿದ್ರು. ಆದ್ರೆ ಕೊನೆ ದಿವಸಗಳಲ್ಲಿ ಒಂಥರ ಎಮೋಷನ್, ಒಂಥರ ನೆನ್ಸ್ಕೊಂಡ್ರೆ ಬೇರೆ ತರ ಫೀಲ್ ನನಗೆ. ಅದಕ್ಕೋಸ್ಕರ ನಾನು ಇಲ್ಲಿಂದ ಒಂದು ಪ್ರಾಮಿಸ್ ಮಾಡ್ತೀನಿ. ನಾನು ಸತ್ತಾಗ ನನ್ನ ಲಿವರ್ನ ದಾನ ಮಾಡ್ತೀನಿ. ಅದು ನಿಜವಾಗ್ಲೂ ನನ್ನ ಪ್ರಾಮಿಸ್. ಇಲ್ಲಿಂದಾನೆ ಇದು ಬರೀ ಒಂದು ಶೋಗಲ್ಲ, ಇದನ್ನ ನಾನು ಆಚೆ ಮಾಡ್ಬೇಕಂತ ಅನ್ಕೊಂಡಿದ್ದು. ಆನ್ ಸ್ಟೇಜಲ್ಲಿ ಇದೊಂದು ಚಾನ್ಸ್ ಸಿಕ್ತು ನನಗೆ. ಇದು ನನ್ನ ಒಂದು ಲಿವರ್ನ ನಾನು ಸತ್ತಾದ್ಮೇಲೆ ಯಾರೋ ಒಬ್ರಿಗೆ ಡೊನೇಟ್ ಮಾಡೋದ್ರಿಂದ ಅವ್ರ ಲೈಫ್ ಉಳಿಯುತ್ತೆ, ಅವ್ರ ದುಡ್ಡು ಉಳಿಯುತ್ತೆ, ಅವ್ರ ಮನೆಯವರು ಎಲ್ಲೋ ಒಂದ್ ಕಡೆ ನಮ್ಮನ್ನ ನೆನ್ಸ್ಕೊಂಡಿದ್ದಾದ್ರೂ ಪರವಾಗಿಲ್ಲ, ಅವ್ರು ಚೆನ್ನಾಗಿದ್ರೆ ಸಾಕು. ಅದಕ್ಕೋಸ್ಕರ ನನ್ನ ಒಂದು ಲಿವರ್ನ ನಾನು ಸತ್ತಾಗ ನಾನು ಬೇರೆಯವ್ರಿಗೆ ಡೊನೇಟ್ ಮಾಡಕ್ ಇಷ್ಟಪಡ್ತೀನಿ. ಅದು ನನ್ನ ಒಂದು ಓದ್ತಿದ್ದು ನನ್ನ ಪ್ರಾಮಿಸ್. ಇದು ಈ ರೀತಿ ಒಂದು ಇನಿಷಿಯೇಟ್ ರಕ್ಷಕ್ ತಗೊಂಡಿರೋದು ನನಗೆ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಹೆಮ್ಮೆ ವಿಚಾರ ಕೂಡ. ಆ್ಯಂಡ್ ಈ ಶೋ ಅಲ್ಲಿ ತಗೊಂಡಿರೋದು ಅದು ಒಳ್ಳೆಯದೇ ಅಂತ ಅನಿಸುತ್ತೆ. ಬಿಕಾಸ್ ತುಂಬ ಜನಕ್ಕೆ ಇಲ್ಲಿಂದ ರೀಚ್ ಆಗುತ್ತೆ. ಆ್ಯಂಡ್ ನನಗೆ ಸೋಷಿಯಲ್ ಸರ್ವಿಸ್ ಮಾಡೋದು ಇಷ್ಟ ಅಂತ ಹೇಳಿದ್ರು. ಬಟ್ ಅದು ನನ್ನ ಖುಷಿಗೆ. ಅದನ್ನು ಬಿಟ್ಟರೆ ಇದು ಆ್ಯಕ್ಚುಲಿ ನಾವು ಈ ಭರ್ಜರಿ ಬ್ಯಾಚುಲರ್ ಶೋ ಮುಖಾಂತರ ಈ ರೀತಿಯಾಗಿ ಮಾಡಿದಾಗ ಇದು ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಆ್ಯಂಡ್ ನನಗೂ ಕೂಡ ಅದೊಂದು ಮೈಂಡಲ್ಲಿ ಇತ್ತು ಡೊನೇಟ್ ಮಾಡಬೇಕು ಅಂತ ಅನ್ನೋದು ಆರ್ಗನ್ಸ್ನ. ಸೊ ಇವತ್ತು ರಕ್ಷಕ್ ನೋಡಿದ್ಮೇಲೆ ನಾನು ಕೂಡ ಈ ಸ್ಟೇಜಲ್ಲಿ ಡೊನೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ದಟ್ ಇದು ಇನ್ನೂ ತುಂಬ ಜನಕ್ಕೆ ರೀಚ್ ಆಗಲಿ, ಎಲ್ಲರೂ ಅದನ್ನ ಇನಿಷಿಯೇಟ್ ತಗೊಂಡು ಮಾಡಲಿ ಅಂತ, ಈ ಒಂದು ಮೆಸೇಜ್ ಎಲ್ಲರಿಗೂ ತಲುಪಲಿ ಅಂತ ಈ ಸ್ಟೇಜಲ್ಲಿ ನಾನು ಕೂಡ ರಕ್ಷಕ್ ಜೊತೆ ಡೊನೇಟ್ ಮಾಡ್ತಾ ಇದ್ದೀನಿ. ಅಲ್ಲ, ಇದಕ್ಕೆ ತುಂಬಾ ಧೈರ್ಯ ಬೇಕು ಈ ಮಾತನ್ನ ಈ ಏಜಲ್ಲಿ ಹೇಳೋದಕ್ಕೆ. ಅಂಡ್ ಇವನ್ ರಮೋಲಾ, ನೀವು ಹೇಳಿದ್ರಲ್ಲ ಡೊನೇಟ್ ಮಾಡ್ತೀನಿ ಅಂತ. ವಾಟ್ ಮೇಡ್ ಯು ಟು ಸೇ ದಟ್? ವಾಸ್ ಇಟ್ ಬಿಕಾಸ್ ನನಗೆ ಆಕ್ಚುಲಿ ಇದು ಫಸ್ಟ್ ಹಿಟ್ ಆಗಿದ್ದು ಪುನೀತ್ ಸರ್ ನೋಡಿದ್ಮೇಲೆ. ಅಷ್ಟೇ, ಅವ್ರು ನೋಡಿದಾಗ ಇವತ್ತಿದ್ರೆ ನಾಳೆ ಇರಲ್ಲ. ಸೊ ಹೇಳಕ್ಕಾಗಲ್ಲ ಯಾರು ಇವತ್ತಿರ್ತಾರೆ, ನೆಕ್ಸ್ಟ್ ಸೆಕೆಂಡೇ ಇರ್ತಾರೋ ಇಲ್ವೋ. ಸೊ ಆ ವಿಚಾರ ನನಗೆ ತುಂಬಾ ಇನ್ಸ್ಪೈರ್ ಮಾಡಿದ್ದು. ಸೊ ಅವಾಗಲೇ ನಾನು ಡಿಸೈಡ್ ಮಾಡಿದ್ದೆ. ಅವ್ನ ಪ್ರೋಸೆಸ್ ಆಗಿರ್ಲಿಲ್ಲ. ಸೊ ಒಂದು ಭರ್ಜರಿ ಬ್ಯಾಚುಲರ್ಸ್ ಮುಖಾಂತರ ಒಂದು ಆಪರ್ಚುನಿಟಿ ಸಿಕ್ತು. ಸೊ ದಟ್ ತುಂಬಾ ಜನಕ್ಕೆ ಇದೊಂದು ಮೆಸೇಜು ಆಗುತ್ತೆ ಅಂತ ಇಲ್ಲಿ ಮಾಡಿದ್ರೆ. ಬಟ್ ರಮೋಲಾ, ನಂಗೆ ನೀವು ಹೇಳಿದ ಮಾತು ತುಂಬಾನೇ ಇಷ್ಟ ಆಯ್ತು. ಸೂಪರ್.